ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದು ಒಂದು ಸ್ವಲ್ಪ ಒಂದು 3 ದಿನದ ವ್ಲಾಗೇ ಅನಿಸುತ್ತೆ, ಅಷ್ಟು ವ್ಲಾಗ್ ಇದೆ. ಈ ನಡುವೆ ಕಂಟಿನ್ಯೂಸ್ ಆಗಿ ಒಂದೇ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ, ಒಂದು ದಿನದಲ್ಲಿ ಆ ಥರ ಆಗಿಬಿಟ್ಟಿದೆ. ಯಾಕೋ ಗೊತ್ತಿಲ್ಲ, ಟೈಮಿಂಗ್ ನನಗೆ ಸಾಲ್ತಾ ಇಲ್ಲ. ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಒಂದೇ ದಿನದ್ದು ವ್ಲಾಗು ನನಗೆ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಇದೊಂದು 3 ದಿನದ್ದು ಹೊರ್ಗಡೆ ಎಲ್ಲ ಹೋಗಿದ್ವಿ, ದೇವಸ್ಥಾನಕ್ಕೆ ಹೋಗಿದ್ವಿ, ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ವಿ. ಅದೆಲ್ಲ ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಇವತ್ತು ವಿಶಾಲ್ ಮಟ್ಟಲ್ಲಿ ನಾನು ಏನೇನು ಶಾಪಿಂಗ್ ಮಾಡ್ಕೊಂಡ್ಬಂದೆ, ಎಷ್ಟು ಮಾಡ್ಕೊಂಡ್ಬಂದೆ ಅನ್ನೋ ವೀಡಿಯೋನ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ನಿಮಗೆ ಏನೇನು ತಂದಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಆ ನಂತರ ನೆಕ್ಸ್ಟು ನಿಮಗೆ ವೀಡಿಯೋನ ಹಾಕ್ತೀನಿ, ನೋಡಿ ಮಿಸ್ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತಂದರೆ ಸಾರಿ. ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ ತುಂಬಾ ಖುಷಿ ಆಗ್ತಾಯಿದೆ ನನಗೆ. ನನ್ನ ಚಾನಲ್ ಇಷ್ಟು ಗ್ರೋ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮಾಮೂಲಿ ಒಂದು ಹೆಣ್ಮಗುಗೆ ಯಾರು ಹೆಲ್ಪ್ ಮಾಡ್ತಾರೆ ಹಾಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತೀವಿ ಅಂದರೆ ಸಪೋರ್ಟ್ ಮಾಡೋರು ಇರಬೇಕು, ಹಾಗೆ ನಮ್ಮನ್ನು ಇಷ್ಟಪಡೋರು ಇರಬೇಕು, ನಮ್ಮ ಲೈಫ್ ಸ್ಟೈಲನ್ನು ಇಷ್ಟಪಡೋರು ಇರಬೇಕು. ಅದಕ್ಕೋಸ್ಕರ ಆದಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ ವ್ಲಾಗ್ಸ್ ಮಾಡೋದಕ್ಕೆ. ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಾಯಿಲ್ಲ, ಸಾರಿ ಅಂತಲೇ ಕೇಳ್ತೀನಿ. ಯಾಕಂದರೆ ಡೈಲಿ ವ್ಲಾಗ್ಸ್ ಮಾಡಿ ಅಂತಲೂ ಕೇಳ್ತಾ ಇರ್ತೀರ. ಅದಕ್ಕೋಸ್ಕರ ಫಸ್ಟ್ ಏನೇನು ತಂದಿದ್ದೀನಿ ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಮೊದಲಿಗೆ ಬಂದ್ಬಿಟ್ಟು ಇದು ಬಾಟಲ್ಸ್ ತುಂಬ ಇಷ್ಟಪಟ್ಟು ತೊಗೊಂಡೆ. ಇದನ್ನು ಒಂದು ಬಂದುಬಿಟ್ಟು 70 ರುಪೀಸ್. ಇದು ಬೈ 1 get 1 ಫ್ರೀ ಇತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, 2 ತೊಗೊಂಡೆ. ಇದರಲ್ಲಿ ಜ್ಯೂಸ್ ಮತ್ತು ಇದೆಲ್ಲ ಕುಡಿಯೋಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ. ಈ ಥರ ಗ್ಲಾಸ್ ಐಟಮ್ಸ್ ಅಂದರೆ ನನಗೆ ತುಂಬ ಇಷ್ಟ. ಆದರೆ ಒಂದೊಂದು ಸರಿ ಭಯ ಆಗುತ್ತೆ, ಹೇಗಪ್ಪ ಇದನ್ನು ನಾವು ಇಟ್ಕೊಳ್ಳೋದು ಅಂತ. ಇದನ್ನು ತಂದೆ ಫಸ್ಟ್ ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಮಗ್ ತಗೊಂಬಂದೆ. ತುಂಬ ಚೆನ್ನಾಗಿತ್ತು, ಹಾಗೆ ತುಂಬ ದಿನದಿಂದ ಇಸ್ಕೊಬೇಕು ಅಂತಲೂ ಇದ್ದೆ. ಸರಿ ಅಂತ ಹೇಳ್ಬಿಟ್ಟು ಇದನ್ನು ಬೈ 1 get 1 ಫ್ರೀ. ಇದು ಬಂದುಬಿಟ್ಟು 120 ಅನಿಸುತ್ತೆ. ಇದು ಅಂದರೆ ಬೈ 1 get 1 ಫ್ರೀ ಆಫರಲ್ಲಿ ನನಗೆ ಸಿಕ್ತು. ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡೆ. ತುಂಬ ಚೆನ್ನಾಗಿದೆ ಇದು. ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ. ಇದೆಲ್ಲ ಕುಡಿಯೋಕ್ಕೆ, ಜ್ಯೂಸ್ಗಳೆಲ್ಲ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದೆ. ಈ ಥರದ್ದು ನನಗೆ ತುಂಬ ಇಷ್ಟ. ಅಂದರೆ ಎಲ್ಲಿ ಒಡೆದೋಗುತ್ತೋ ಅನ್ನೋ ಬೈಕೇ ಅಷ್ಟು ತೊಗೊಂಬಂದು ಇಟ್ಕೊಳ್ಳಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇದು ನಾವು ಚಾರ್ಜರ್ ಹೋಲ್ಡರ್ ಮಾಡ್ತೀವಲ್ವ, ಆ ಚಾರ್ಜರ್ ಹತ್ರ ಸ್ವಿಚ್ ಹತ್ರ ಇದಕ್ಕೆ ಒಂದು ಹುಕ್ ಹಾಕ್ಬಿಟ್ಟು ಇಟ್ಟರೆ ನಮ್ಮ ಫೋನೆಲ್ಲ ಸೇಫ್ಟಿಯಾಗಿರುತ್ತೆ ಅಂತೇಳ್ಬಿಟ್ಟು ಇದನ್ನು ತೊಗೊಂಡೆ. ಇದು ಬಂದುಬಿಟ್ಟು 30 ರುಪೀಸೋ ಏನೋ, 30 ರುಪೀಸೋ 50 ರುಪೀಸೋ ಗೊತ್ತಿಲ್ಲ. ಬಿಲ್ ಅರ್ಥ ಹಾಕ್ಬಿಟ್ಟಿದ್ದಾರೆ ಅವಾಗಲೂ ನನ್ನ ಮಗ. ನಾನು ತಂದು ಬ್ಯಾಗಲ್ಲಿ ಇಟ್ಟಿರ್ತೀನಲ್ವ, ಏನಾದರೂ ಒಂದು ಮಾಡಿರ್ತಾನೆ. ಇದನ್ನು ತೊಗೊಂಡೆ. ಇದಕ್ಕೆ 2 ಸ್ಟೆಪ್ ಇದೆ. ಇಲ್ಲಿ ನಾವು ಚಾರ್ಜರು, ಫೋನ್ಗಳೆಲ್ಲ ನಾವು ಚಾರ್ಜ್ ಮಾಡಿಬಿಟ್ಟು ಗೋಡೆಗಳಲ್ಲಿ ಇಟ್ಟರೆ ತುಂಬ ಸೇಫು. ಯಾಕಂದರೆ ಈಗಿನ ಕಾಲದ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಒಂದು ವೇಳೆ ನಾವೇ ಯಾವುದೋ ಒಂದು ಗ್ಯಾನ್ದಲ್ಲಿ ಇಲ್ಲ ಆಫ್ ಮಾಡಿರಲ್ಲ, ಇಲ್ಲ ಹಂಗೆ ಬಿಟ್ಟಿರ್ತೀವಿ, ಅವರು ಬಾಯಿಗೆಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದರಲ್ಲೆಲ್ಲ ತುಂಬ ಹುಷಾರಾಗಿರಬೇಕು. ಅದಕ್ಕೋಸ್ಕರ ನಾನು ಇದನ್ನು ಯೋಚನೆ ಮಾಡಿ, ಟೇಬಲ್ ಇರಲಿಲ್ಲ, ಅದಕ್ಕೋಸ್ಕರ ಇದು ತೊಗೊಬಂದರೆ ಅದು ಹತ್ರ ಆದರೆ ನಮಗೆ ಚಾರ್ಜರು ಬೇರೆ ಏನೆಲ್ಲ ಇಟ್ಕೋಬೋದು, ಪ್ಲೇಸ್ ಇದೆ ಅಂತ ಹೇಳ್ಬಿಟ್ಟು ತೊಗೊಂಬಂದೆ ಇದನ್ನು. ನೆಕ್ಸ್ಟ್ ಬಂದುಬಿಟ್ಟು ಈ 6 ಖರ್ಚಿಗೆ ಬರುತ್ತಲ್ವ, ಇದು ಶೀಟ್ ತೊಗೊಂಡೆ. ಬೇರೆ 50 ರುಪೀಸ್. ಇದು ಪಾಪುಗೆ ಬೇಕು. ಈಗ ಅವ್ನು ಸ್ಕೂಲ್ಗೆ ಹೋಗೋ ಇದರಲ್ಲಿ ತುಂಬ ಖರ್ಚಿಪ್ಸ್ ಎಲ್ಲ ಬೇಕು. ನಾನು ದಿನ ಒಂದೊಂದು ಖರ್ಚಿಪ್ ಕೊಟ್ಟು ಕಳಿಸ್ತೀನಿ, ಅವನು ಒಂದು ಖರ್ಚಿಪ್ಪು ವಾಪಸ್ ತರಲ್ಲ. ಮತ್ತು ದೇವ್ರ ಮನೆಗೆ ಅಂತೇಳ್ಬಿಟ್ಟು ಇದು 3 ಬರುತ್ತೆ. ಇದೂ ಅಷ್ಟೇ 60 ರುಪೀಸ್. ಇದು 3 ಬರುತ್ತೆ. ದೇವ್ರ ಮನೆ ವಾಶ್ ಮಾಡೋಕ್ಕಾಗ್ಬೋದು, ಮತ್ತು ನಾವು ಏನು ಕಳಶ ಸಾಮಾನೆಲ್ಲ ತೊಳೆದಿರ್ತೀವಿ ಅದನ್ನು ಒರ್ಸೋಕ್ಕಾಗ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು. ಹಾಗೆ ತುಂಬ ನೀರೂ ಹಿಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದಿದ್ದೀನಿ. ಇದು 3 ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಪಾಪುಗೆ ಅಂತ ಹೇಳ್ಬಿಟ್ಟು ಈ ಥರ ಜೀನ್ಸನ್ನು ತೊಗೊಂಬಂದೆ. ಅವನಿಗೆ ಜೀನ್ಸ್ ಪ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ಇದು ಒಂದು ಬಂದುಬಿಟ್ಟು 200 ರುಪೀಸು. 200 ರುಪೀಸ್ ಒಂದು ಬಂದು. ಇನ್ನೊಂದು ಬಂದು
ಇದು 180 ಇದು, ಅದಕ್ಕೋಸ್ಕರ 2 ಪ್ಯಾಂಟನ್ನು ತೊಗೊಂಬಂದೆ. ನೆಕ್ಸ್ಟು ಹೋಗ್ಬೇಕಾದ್ರೆ ಇನ್ನೂ ಒಂದೆರಡು ಥರನ ಬಟ್ಟೆ ಹೇಗಿರುತ್ತೆ ನೋಡಿಕೊಂಡು ಅಂತ ಹೇಳ್ಬಿಟ್ಟು ಜಸ್ಟ್ ಈ 2 ತಂದೆ. ಇದು ಚೆನ್ನಾಗಿ ಯೂಸ್ ಆಯಿತು, ಚೆನ್ನಾಗಿ ಕ್ವಾಲಿಟಿ ಇದೆ, ಪರವಾಗಿಲ್ಲ. ಆಮೇಲೆ ನಾನು ತಂದಿದ್ದಲ್ಲದೆ ಅವ್ರ ಡ್ಯಾಡಿನೂ ಒಂದು 4 ಜೀನ್ಸನ್ನು ಸಿಟಿಯಿಂದ ತಂದಿದ್ದರು. ಈ ಥರ ಜೀನ್ಸು ತುಂಬ ದೊಡ್ಡದು ತಂದುಬಿಟ್ಟಿದ್ದಾರೆ. ಇದು ಆಫ್ ಬರುತ್ತಲ್ವ, ಆ ಥರ ಹಿಂಗೆ ಬರುತ್ತೆ, ಫುಲ್ ಇದು ಆಫ್ ಬರುತ್ತೆ. ಅದನ್ನು ಹೋಗ್ಬಿಟ್ಟು ನಮ್ಮ ಮನೆಯವರು ಈ ಥರ ತಂದಿದ್ದಾರೆ. ಅವ್ರಿಗೂ ಅಷ್ಟು ಗೊತ್ತಾಗೋದಿಲ್ಲ. ಇಷ್ಟು ವಿಶಾಲ್ ಮಾರ್ಟಿಂದ ತೊಗೊಬಂದಂಥ ಬಟ್ಟೆ ಆಗ್ಬೋದು, ಐಟಮ್ಸ್ ಆಗ್ಬೋದು. ಇಷ್ಟಕ್ಕೇನೆ ಇನ್ನೂ ಒಂದು 2 ಐಟಮ್ ತಂದಿದೆ. ಅಂದರೆ ಒಂದು ಸೋಪ್ ಬಾಕ್ಸ್ ಥರ ಬರುತ್ತೆ ಅದು, ಮತ್ತು ಉಕ್ಕು ಹಾಕೋದು, ಗೋಡೆಗೆ ಹಾಕೋದು, ಆ ಥರದ್ದು ಉಕ್ಕು ಅಂತಂದಿದ್ದೆ. ಅಷ್ಟೇ, ಇಷ್ಟಕ್ಕೇ 1060 ರೂಪಾಯಿ ಬಿಲ್ಲಾಯಿತು. ಸುಮ್ಮನೆ ಅಂತ ಹೋಗ್ತೀವಿ, ಎಷ್ಟೊಂದು ತಗೊಬಂದಿರ್ತೀವಿ. ಒಂದೊಂದು ಸರಿ ಅನಿಸುತ್ತೆ ಇದೆಲ್ಲ ಬೇಕಿತ್ತಾ ಅನಿಸುತ್ತೆ. ನೆಕ್ಸ್ಟು ಇದೆಲ್ಲ ಇರಬೇಕು ಮನೆಯಲ್ಲಿ ಅಂತಲೂ ಅನಿಸ್ತಾ ಇರುತ್ತೆ. ನೆಕ್ಸ್ಟು ಹೀಗೆ ಮನೆ ಹತ್ರ ಬಂದಿದ್ದರು ಬಟ್ಟೆ ಟಾಪ್ಸ್ ತಗೊಂಡು. ಸರಿ ಅಂತೇಳ್ಬಿಟ್ಟು ಅವ್ರ ಹತ್ರ ಹೇಗಿರುತ್ತೆ ನೋಡೋಣ ಅಂತೇಳ್ಬಿಟ್ಟು ಅವ್ರ ಹತ್ರ ಇಳಿಸಿದ್ವಿ. ಅವರು ಮೇಡಮ್ ತೊಗೊಳಂಗಿದ್ರೆ ಮಾತ್ರ ಇಳಿಸಿ ಅಂತಂದರು. ಓಕೆ ಸರ್ ತೊಗೊಳ್ತೀವಿ, ನೋಡೋಣ ಹೇಗಿದೆ ಬಟ್ಟೆ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಒಂದು 4 ತೊಗೊಂಡೆ. ಇಷ್ಟು ತೊಗೊಂಡೆ. ಅಂದರೆ ಇದು ಕಾಟನ್ ಟಾಪ್ಸು. ಹಿಂಗೆ ಬರುತ್ತೆ, ಫುಲ್ಲು ದೊಡ್ಡ ಬರುತ್ತೆ. ನಾನು ಒಂದು ಸ್ವಲ್ಪ ಲೆಂತ್ ಇರೋ ಕಾರಣ ಈ ಥರದ್ದು ತೊಗೊಂಡೆ. ಇದಕ್ಕೆ ಸ್ಲೀವ್ ಕೊಟ್ಟಿದ್ದಾರೆ ಅವರೇ, ನಾವು ಅಟ್ಯಾಚ್ ಮಾಡ್ಕೊಬೇಕು. ಕಲರ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು, ಕಡಿಮೆನೇ. ಇದು ಬಂದ್ಬಿಟ್ಟು 300 ರುಪೀಸು. ಅದಕ್ಕೋಸ್ಕರ ನಾನು ಇದು ತೊಗೊಂಡೆ. ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ. ಆಗಲೇ ಒಂದು ಹಾಕ್ಕೊಂಡು ವಾಶು ಮಾಡಿದ್ದೀನಿ. ಯಾವುದೇ ಥರ ಕಲರೆಲ್ಲ ಏನಿಲ್ಲ. ಅವ್ರು ಹೇಳಿದ್ರು, ಮೇಡಮ್ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡಿ ಒಂದು ಸರಿ ಫಸ್ಟ್ ಟೈಮ್, ಆಮೇಲೆ ಎಲ್ಲ ಸರಿ ಹೋಗುತ್ತೆ, ಅದೇ ಕಲರ್ ಏನೂ ಹೋಗೋದಿಲ್ಲ, ನಿಮ್ಗೆ ಯಾವುದೇ ಥರ ಇದಿಲ್ಲ ಅಂತಂದರು. ನಾವು ನೀರಿಗೆ ಹಾಕಿದಷ್ಟು ಮಂದ ಬರುತ್ತೆ. ಮನೆಯಲ್ಲಿ ನಾವು ಡೈಲಿ ಯೂಸ್ ಕೆಲಸ ಈ ನೈಟೀಸ್ ಹಾಕೊಳ್ಳೋ ಬದಲು ಇದನ್ನು ಹಾಕ್ಕೊಂಡ್ರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನನಗೆ ಈ ನೈಟ್ ಪ್ಯಾಂಟ್ ಅವೆಲ್ಲ ಇಷ್ಟ ಆಗೋದಿಲ್ಲ, ಟಾಪು ಪ್ಯಾಂಟ್ ಇಷ್ಟು ಮಾತ್ರ ಇನ್ನೂ ಇಷ್ಟ ಆಗೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಈ ಥರ ಬರುತ್ತೆ. ಇದರಲ್ಲಿ ಫುಲ್ಲು ಕಲ್ಲರ್ ತಂದಿದ್ದು. ಸರಿ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಇದನ್ನು ತುಂಬ ಚೆನ್ನಾಗಿದೆ. ಸರಿ ಅಂತ ಹೇಳ್ಬಿಟ್ಟು, ಅಂದರೆ ಮಂದ ಬರುತ್ತೆ ನಮಗೆ ಈ ಚಳಿಗಾಲದಲ್ಲೆಲ್ಲನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ತೊಗೊಂಡೆ. ಒಟ್ಟು 4 ತೊಗೊಂಡಿದ್ದೀನಿ. ಅಂದರೆ ಇದಕ್ಕೆ ನಾವು ಸ್ಲೀವ್ ಅಟ್ಯಾಚ್ ಮಾಡ್ಕೊಬೇಕು. ಇನ್ನೊಂದು ನಾನು ಸಣ್ಣ ಇರೋದ್ರಿಂದ ಸ್ವಲ್ಪ ಸ್ಟಿಚ್ಚು ನನಗೆ ಆಗೋ ಥರ ಸ್ಟಿಚ್ ಮಾಡ್ಕೊಬೇಕಷ್ಟೆ. ಇದು ಏನಪ್ಪ, ಇದು XXL ಅಂತಾರಲ್ವ, ಆ ಥರ. ಇದು ಹಿಂದೆ ಕಟ್ಟೋದನ್ನು ಕೊಟ್ಟಿದ್ದಾರೆ. ಆರಾಮಾಗಿ ಹಾಕ್ಕೊಂಡು ನಾವು ನಮ್ಮ ಕೆಲಸಗಳನ್ನು ಮಾಡ್ಬೋದು. ಹಾಗೆಯೇ ಈಚೆ ಹೊರಗಡೆ ಎಲ್ಲ ಹೋಗೋದಕ್ಕೂ ಚೆನ್ನಾಗಿದೆ. ಒಂಥರ ಸಿಂಪಲ್ಲಾಗಿದೆ, ಯಾವುದೇ ವರ್ಕ್ ಆಗ್ಬೋದು, ಯಾವುದೇ ಥರ ಇಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇದನ್ನು ಚೂಸ್ ಮಾಡಿಬಿಟ್ಟು ಇಷ್ಟು ಕಲರ್ಸನ್ನು ತೊಗೊಂಡಿದ್ದೀನಿ. ತುಂಬ ಯೂನಿಕ್ಕಾಗಿ ಸಿಂಪಲ್ಲಾಗಿದೆ. ಒಂದೊಂದು ಸರಿ ಅನಿಸುತ್ತೆ ನಮಗೆ ಸಿಂಪಲ್ ಆಗಿರೋದೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಒಂದು ವಿಡಿಯೋ ಹಾಕಿದ್ದೆ ನಾನು ಮನಿ ಸೇವ್ ಮಾಡಿ ಒಡವೆಗಳನ್ನೇ ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಆ ವಿಡಿಯೋಗೆ ತುಂಬಾ ಸಪೋರ್ಟಿವ್ ಮಾಡ್ತಾಯಿದ್ದೀರಾ, ಚೆನ್ನಾಗಿದೆ ಮೇಡಮ್ ಅಂತ. ಹಾಗೆಯೇ ನೀವು ಕೇಳಿದ್ರಿ
ಮನಿ ಸೇವಿಂಗ್ ಯಾವ ಥರ ಮಾಡೋದು, ಅದು ಮಂತ್ಲಿ ನಿಮ್ಮ ಯಾವ ಥರ ನೀವು ಚೂಸ್ ಮಾಡಿ ಕಟ್ತೀರಾ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಇರಲಿ ಅಂತ ಹೇಳ್ಬಿಟ್ಟು 1000 ರೂಪೀಸ್ ಹಾಕ್ತೀನಿ. ಈಗ ಒಂದು ತಿಂಗಳಲ್ಲಿ ನಾವು ಏನೇನೆಲ್ಲ ಖರ್ಚು ಮಾಡಿಬಿಟ್ಟಿರ್ತೀವಿ, ಏನೇನೆಲ್ಲ ತಗೊಂಡಿರ್ತೀವಿ, ಅದಂತ 1000 ರೂಪಾಯಿ ನಾವು ಅಲ್ಲಿ ಹಾಕಿಟ್ರೆ ನಮಗೆ ಏನಿಲ್ಲ ಅಂದರೂ ವರ್ಷಕ್ಕೆ ನಾವು ಆ ಥರ ಮನೇಲೂ ಸೇವ್ ಮಾಡಿರ್ತೀವೋ ಇಲ್ವೋ, ಆದರೆ ನಮಗೆ ಏನಾಗುತ್ತೆ ಅಂತಂದರೆ ಒಂದು ಎಷ್ಟಾಗುತ್ತೆ ಅಂತಂದರೆ 12,000 ರೂಪಾಯಿ ನಮಗೆ ಇನ್ಕಮ್ ಅನ್ನೋದು ನಾವು ಕಟ್ಟಿರ್ತೀವಿ. ಅವರು 1000 ರೂಪೀಸ್ ನಮ್ಗೆ ಹಾಕ್ಕೊಡ್ತಾರೆ. ಒಟ್ಟು 13,000 ರೂಪಾಯಿ ನಮಗೆ ಒಂದು ವರ್ಷಕ್ಕೆ ನಮಗೆ ಗೊತ್ತಿಲ್ದಂಗೆ ನಾವು ಸೇವ್ ಮಾಡಿರ್ತೀವಿ. ಒಂದು ತಿಂಗಳಿಗೆ 1000 ರೂಪಾಯಿ ಕಟ್ಟಿದ್ರೆ ಈ ಥರನೂ ಮಾಡ್ಬೋದು. ಇಲ್ಲ ಅಂತಂದರೆ ನಮ್ಮ ಖರ್ಚುಗಳನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಕೂಡ ನೀವು ನಿಮ್ಮ ಈ ಥರ ಒಂದು ತಗೋಬೇಕು ಅಂತ ಒಂದು ಏಮ್ ಇಟ್ಕೊಬೇಕು. ಏನಂದರೆ ಈಗ ಈ ಒಂದು ವಸ್ತು ತಗೋಬೇಕು, ನಾನು ಅದಕ್ಕೆ ಎಷ್ಟು ದುಡ್ಡು ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡ್ಕೊಬೇಕು. ನಮ್ಮಲ್ಲಿ ನಾವೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ಬಜೆಟ್, ಈಗ ನಾವು ಒಂದು ಸಂಸಾರ ನಡೆಸ್ತೀವಿ ಅಂದರೆ ಸುಮ್ಮನೆ ಅಲ್ಲ, ಎಷ್ಟೊಂದೆಲ್ಲ ಇರುತ್ತೆ, ಎಷ್ಟೊಂದೆಲ್ಲ ಖರ್ಚಿರುತ್ತೆ. ಅದರಲ್ಲಿ ಆದಷ್ಟು ನಾವು ಬಟ್ಟೆ ತೊಗೊಳೋದು ಕಮ್ಮಿ ಮಾಡೋದು, ಈ ಥರ ಎಲ್ಲ. ನಮಗೆ ಒಡವೆ ಇದ್ದರೆ ನಾಳೆ ದಿನ ಕಷ್ಟಕ್ಕಾಗುತ್ತೆ, ಅದೇ ಬಟ್ಟೆ ಇದ್ದರೆ ನಮ್ಗೆ ಆಗೋದಿಲ್ಲ. ನಾವು ಹಾಕ್ಕೊಂಡು ಅರ್ಧ ಹಾಕೋವರೆಗೂ ಮೈ ಮೇಲಿರೋವರೆಗೂ ಮಾತ್ರ ಬಟ್ಟೆ ಅನಿಸುತ್ತೆ ನಮಗೆ. ಅದೇ ಒಂದು ಒಡವೆ ಅಂದರೆ ಇವತ್ತು ನಾವು ಯೂಸ್ ಮಾಡ್ತೀವಿ, ನಾಳೆ ಎಕ್ಸ್ಚೇಂಜ್ ಮಾಡ್ಕೊಬೋದು. ಅದೇ ಒಡವೆನ ನಾವು ಸಾಲಕ್ಕಾದರೂ ಇಟ್ಕೋಬೋದು. ಈಗ ಒಂದು ನಮ್ಗೆ ಕಷ್ಟ ಬಂದಿರುತ್ತೆ, ಆ ಒಡವೆನ ತೆಗೆದು ನಾವು ಇಟ್ಟು ಅದನ್ನು ಮತ್ತೆ ನಾವು ದುಡ್ಡು ತೊಗೊಂಡು ಮತ್ತೆ ಅದನ್ನು ನಾವು ಬಿಡಿಸ್ಕೊಂಡು ನಮ್ಮ ಒಡವೆ ನಮ್ಮ ಹತ್ರ ಇರುತ್ತೆ. ಕಷ್ಟಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ನಾವು ಒಡವೆನ ಮಾಡಿಸ್ಕೊತೀವಿ. ಇಲ್ಲಾಂದರೆ ಒಂದೊಂದು ಸರಿ ಎಷ್ಟೊಂದು ಸೇವ್ ಮಾಡಿದ್ದೀನಿ ಅಂತಲೂ ಅನಿಸುತ್ತೆ. ಒಂದು ವೇಳೆ ಆ ಥರ ನಮಗೆ ಒಬ್ಬೊಬ್ಬರು ತುಂಬ ದುಡ್ಡಿರೋರು ಕಾಯಿನ್ಸ್ ಅಂದರೆ ಗೋಲ್ಡ್ ಕಾಯಿನ್ಸನ್ನು ತೊಗೊತಾರೆ. ಈ ಥರ ತುಂಬ ಸೇವಿಂಗ್ ಇದೆ. ಆದರೆ ಹೆಣ್ಮಕ್ಳು ಬುದ್ಧಿ ಉಪಯೋಗಿಸ್ಬೇಕು. ಯಾವುದ್ರಲ್ಲಿ ನಾವು ಮಾಡಿದ್ರೆ ನಮಗೆ ಉಳಿತಾಯ ಆಗುತ್ತೆ. ಯಾಕಂದರೆ ನಮ್ಮ ಹೆಲ್ತೂ ಮುಖ್ಯ, ಹಾಗೆ ನಮ್ಮ ಜೀವನವೂ ಮುಖ್ಯ. ಇದನ್ನೆಲ್ಲ ನೋಡಿಕೊಂಡು ಇದರಲ್ಲಿ ಆದಷ್ಟು ನಾವು ಎಷ್ಟು ಕಡಿಮೆ ಮಾಡ್ಕೊಬೋದು ಅನ್ನೋದರಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಒಂದು ಅನಿಸಿಕೆ, ನನ್ನ ಇದರಲ್ಲಿ ನಾನು ಅಂದ್ಕೊಂಡಿರೋದ್ರಲ್ಲಿ ಇಷ್ಟು ನನಗೆ ಮಾತ್ರ ಗೊತ್ತು. ಅದನ್ನು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಅಷ್ಟೇ. ಈ ಥರ ಸೇವ್ ಮಾಡ್ಕೊಳ್ಳಿ. ಇಲ್ಲ ಈಗ ಒಂದು ನನ್ನ ಹತ್ರ ಹೇಳ್ತೀನಿ ನಿಜವಾಗ್ಲೂ ಅಂತಂದರೆ, ಕೈಯಲ್ಲಿ ನಿಜವಾಗ್ಲೂ ಹೇಳ್ತೀನಿ, 1 ರೂಪಾಯಿನೂ ನಿಲ್ಲೋದಿಲ್ಲ ನನ್ನ ಕೈಯಲ್ಲಿ. ಅದಕ್ಕೆ ನಾನೇನು ಮಾಡ್ತೀನಿ, ಕೈಯಲ್ಲಿದ್ದರೆ ಓಕೆ ಏನಾದ್ರು ತಗೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ, ನೆಕ್ಸ್ಟ್ ಅನ್ನಿಸ್ತಾ ಇರುತ್ತೆ ಬೇಡ ಅಂತ ಅನ್ನಿಸ್ತಾ ಇರುತ್ತೆ. ಆಮೇಲೆ ನಾನೇನು ಮಾಡ್ತೀನಿ, ಒಂದು ಉಂಡೆಯನ್ನು ತಂದಿರ್ತೀನಿ, ತೋರಿಸ್ತೀನಿ ನಿಮಗೀಗ. ಈ ಥರ ಒಂದು ಉಂಡೆ, ಇದು ನಾವು ಕೊಯ್ದು ಕಟ್ ಮಾಡೋವರೆಗೂ ಮಾತ್ರ ಹಾಗೇ ಇರುತ್ತೆ, ಅಲ್ಲಿವರೆಗೂ ಇರೋದಿಲ್ಲ. ಅದಕ್ಕೆ ಏನು ಮಾಡ್ತೀನಿ, ನಾನು ಕೈಯಲ್ಲಿ ಇದಕ್ಕೆ ಹಾಕ್ಬಿಡ್ತೀನಿ. ಆವಾಗ ಇದು ಸೇವ್ ಆಗಿರುತ್ತೆ. ನಾನು ಯಾವುದೇ ಕಾರಣಕ್ಕೂ ಇದನ್ನು ಮುಟ್ಟೋದಕ್ಕೆ ಹೋಗೋದಿಲ್ಲ. ಇದು ಫಿಲ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ನಾನು ಮುಟ್ಟೋದಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇದರಲ್ಲಿ ಸೇವ್ ಮಾಡಿಬಿಡ್ತೀನಿ. ಇದರಲ್ಲಿ ಹಾಕ್ಬಿಟ್ರೆ ಅದು ಅಲ್ಲೇ ಇರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ತಾಯಿರ್ತೀನಿ. ಒಂದು ಚೀಟಿಯನ್ನು ಹಾಕೋತೀನಿ. ಅದ್ರ ಜೊತೆಗೆ ಇದರಲ್ಲಿ ಎಷ್ಟು ಸೇವ್ ಆಗಿರುತ್ತೋ ಅವೆರಡನ್ನು ಸೇರಿಸಿ ಒಂದು ಒಡವೆ ತೊಗೊಳ್ಳೋದು, ಇಲ್ಲ ಒಂದು ಬೆಳ್ಳಿ ಐಟಮ್ ಆಗ್ಬೋದು, ಒಂದು ಚಿನ್ನದ ಐಟಮ್ ಆಗ್ಬೋದು. ಈಗಿನ ಕಾಲಕ್ಕೆ 7,000 ರೂಪಾಯಿ 1 ಗ್ರಾಮ್ ಅಂದರೆ ಅದಕ್ಕೆ ವೇಸ್ಟೇಜ್, ಕೂಲಿ ತುಂಬ ಕಷ್ಟ ಇದೆ. ಒಂದು ಸೇವ್ ಮಾಡಿನೂ ಒಂದು ಒಡವೆ ತೊಗೋತೀವಿ ಅಂದರೆ ತುಂಬ ಕಷ್ಟ ಇದೆ. ಆದಷ್ಟು ಅಲ್ಲಿ 1 ರೂಪಾಯಿ ಖರ್ಚು ಮಾಡೋ ಹತ್ರ ಒಂದು 70 ರೂಪಾಯಿ ಖರ್ಚು ಮಾಡಿ ದುಡ್ಡು ಉಳಿತಾಯ ಮಾಡಿ ನಾವು ಜೀವನ ನಡೆಸಬೇಕಾಗಿರುತ್ತೆ. ಯಾಕಂದರೆ ನಾವು ಮಧ್ಯಮ ಕುಟುಂಬದಲ್ಲಿ ಇರ್ತೀವಿ ಅಂತಂದರೆ ಎಷ್ಟೊಂದು ಇರುತ್ತೆ, ಸಾಲ ಇರುತ್ತೆ, EMI ಕಟ್ಟೋದಿರುತ್ತೆ, ಪ್ರತಿಯೊಂದು ಸ್ಕೂಲ್ ಫೀಸ್ ಆಗ್ಬೋದು, ಟ್ಯೂಷನ್ ಫೀಸ್ ಆಗ್ಬೋದು. ನಾವು ದುಡಿಯೋದು ಸ್ವಲ್ಪ ಇರುತ್ತೆ, ಆದರೆ ಖರ್ಚು ಮಾಡೋದು ಎಷ್ಟೊಂದು ಇರುತ್ತೆ. ಜೀವನ ಯಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಇದೆಲ್ಲ ಇರಬೇಕಾದ್ರೆ, ಇದೆಲ್ಲ ಫೇಸ್ ಮಾಡಬೇಕಾದ್ರೆ ಇದರಲ್ಲೇ ಒಂಚೂರು ಬಟ್ಟೆ ತೊಗೊಳೋದು ಕಮ್ಮಿ ಆಗ್ಬೋದು. ನಮ್ಮ ಎಷ್ಟೊಂದು ಥರ ಫೇಸ್ಗೇನೂ ಇನ್ವೆಸ್ಟ್ ಮಾಡಿಬಿಟ್ಟಿರ್ತೀವಿ. ನೋಡ್ಬೋದು ನನ್ನ ಫೇಸಿಗೆ ಆಗಲೇ ಎಷ್ಟು ಒಂದು 3,000ವರೆಗೂ ಖರ್ಚು ಮಾಡಿದ್ದೀನಿ ನೋಡಿ. ಇನ್ನು ಹಾಗೆ ಒಂದೊಂದು ಹಾಗೆ ಉಳ್ಕೊಂಡಿದೆ. ಈಗೀಗ ಒಂದು ಸ್ವಲ್ಪ ನೋಡೋಷ್ಟು ಕ್ಲಿಯರ್ ಆಗಿದೆ. ಅದಕ್ಕೆ ಅಷ್ಟು ನಾನು ಕ್ಯಾಮ್ರಾ ಮುಂದೆ ಬರ್ತಾ ಇರಲಿಲ್ಲ. ಓಕೆ ಫ್ರೆಂಡ್ಸ್, ಈಗ ಬೇರೆ ವೀಡಿಯೋಗಳನ್ನು ಹಾಕ್ತೀನಿ, ನೀವು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ಒಂದು ಚಿಕ್ಕ ಲೈಕ್ ಮಾಡಿ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ದಾರ ಹಿಂದೆ ಅಂತ ಹಾಕೊಂಡು
ಅವತ್ತು ಹುಡುಗ ಎಷ್ಟು ಸಾಹಸ ಮಾಡ್ದೆ ಗೊತ್ತಾ, ಒಂದು ಬಿರೆ ಪಾಸ್ಪೋರ್ಟ್ ಫೋಟೋ ಹಿಡಿಯೋಕ್ಕೆ ನಂಬ್ತೀವೋ ಬಿಡ್ತೀವೋ. ಕೈ ತೆಗಿ ಶಿಮ ಇಲ್ಲಿ ಜಾಬ್ ಜಾಬಲ್ಲಿ ಇಟ್ಕೊಳ್ಳಿ. ಹಾಂ ಜಾಬಲ್ಲಿ ಇಟ್ಕೋ. ನೀನು ಆ ಕಡೆ ನೋಡಿ. ಚೆಡ್ಡಿಲ್ಲ ಲಾಡಿ ಒಳಗೆ ಬಿಟ್ಕೊಳ್ಳ. ಜೇಬಿಲ್ಲ, ಜೇಬ್ ಅಷ್ಟೇ, ಅದು ಜೇಬ್ ಅಷ್ಟೇ, ಹೆಸರು ಜೇಬ ಇಲ್ಲ ಕಣೆ, ಜೇಬಿಲ್ಲ. ಅಯ್ಯೋ ಪಾಪ ತೋರಿಸ್ತಾ ಇತ್ತು ಅದು. ನಾನು ಒಂದೇ ಸಲ ಹೇಳೋದು, ಪದೇ ಪದೇ ನಾನು ಮಾಡಲ್ಲ ಅಂತ. ನಿಮ್ಮಪ್ಪ ಬೈತಾನ ಕಣೋ. ಫೋಟೋ ಇಡಿಸ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಟ್ಟರು ಅಂತ ನೋಡಿ. ಲಾಸ್ಟಲ್ಲಿ ನಾನು ಫೋಟೋ ಶೇರ್ ಮಾಡ್ತೀನಿ ಯಾವ ಥರ ಬಂತು ಅಂತ. ಇದು ಬಂದು ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ನಲ್ವ, ಅದ್ರದ್ದು ಇದು. ಅವತ್ತು ಮನೆಯಲ್ಲಿ ಈ ರೀತಿಯಾಗಿ ಪೂಜೆ ಮಾಡಿ ಹೊರಟ್ವಿ. ಚಿಕ್ಕದಾಗಿ ಒಂದು ಸ್ವಲ್ಪ ಚಾಮಂತಿಗೆ ಹೂವೆಲ್ಲ ತಂದಿದ್ರು. ಮಳ್ಳೆ ಹೂವು ಕಟ್ಟಿರಲಿಲ್ಲ, ಅದಕ್ಕೋಸ್ಕರ ಚಾಮಂತಿಗೆ ತಂದಿದ್ರು ಅಂತ ಹೇಳ್ಬಿಟ್ಟು ಅದನ್ನೇ ದೇವ್ರಿಗೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ದೆ. ಒಂದು 5 ಗಂಟೆಗೆ ಇದ್ದಿದ್ದೆ. ಸರಿ ಬೆಳಗ್ಗೆನೇ ಹೋಗಬೇಕು ಅಂತ. ಬೆಳಗ್ಗೆನೇ ಹೊರಟ್ರೆ ನಮಗೆ ಅಲ್ಲಿ ಕೆಲಸ ಎಲ್ಲ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಮಳೆ ಬೇರೆ ಬರೋ ಥರನೇ ಇತ್ತು. ಆಮೇಲೆ ಅಲ್ಲೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಈಗ ಪೂಜೆ ಮಾಡ್ತಾಯಿದ್ದೀವಿ. ಇದು ಯಾವುದೇ ಥರ ವಿಗ್ರಹ ಆಗ್ಬೋದು, ಏನೂ ಇಲ್ಲ, ಒಂದು ಹುತ್ತಲ್ಲಿ ಇರುವಂಥದ್ದು. ಇದು ನೀವೇನಾದರೂ ಮಂಡ್ಯ ಸೈಡ್, ರಾಮನಗರ ಸೈಡ್ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಮದ್ದೂರು ಅಂತ, ಮದ್ದೂರಲ್ಲಿ ದಂಡೇಶ್ವರಿ ದೇವಸ್ಥಾನ. ತುಂಬಾ ಜನ ಬರ್ತಾರೆ ಪೂಜೆ ಮಾಡಿಕೊಂಡು. ನಾವು ವರ್ಷಕ್ಕೆ 1-2 ಸಾರಿ ಹೋಗ್ತೀವಿ. ನೋಡ್ಬೋದು ನನ್ನ ಮಗ ಅವನೇ ಒಂದು ಓಕ್ಲಿ ಹಾಕ್ಕೊಂಬಿಟ್ಟಿದ್ದಾನೆ, ಬಣ್ಣಗಳ ಹಬ್ಬ ಮಾಡ್ಕೊಂಡಿದ್ದಾನೆ. ದೇವಸ್ಥಾನಕ್ಕೆ ಬಂದರೆ ಒಂದು ಇದೇ ಕತೆ ಆಗಿಬಿಟ್ಟಿರುತ್ತೆ. ಈ ಥರ ಒಂದು ಪುಟ್ಟ ದೇವಸ್ಥಾನ ಇದೆ, ಅಲ್ಲಿ ನಾವು ವರ್ಷಕ್ಕೆ 1 ಸರಿ ಹೋಗಿ ಪೂಜೆ ಮಾಡಿಕೊಂಡು ಬರ್ತೀವಿ. ನೆಕ್ಸ್ಟ್ ಫ್ಯಾಮಿಲಿ ಸರಿ ಬಂದಾಗಲೂ ಎಲ್ಲ ಫ್ಯಾಮಿಲಿನೂ ಬಂದಿದ್ವಿ. ಈ ಸರಿ ನಾನು ನನ್ನ ಫ್ರೆಂಡ್ ಇದ್ದಾರಲ್ವ ಅವ್ರ ಜೊತೆ ಬಂದಿದ್ವಿ. ತಲೆ ಮೇಲೆ ಹಾಕು. ಪಾಪ ಇದನ್ನ ಕುಯ್ದು ಬಿಡ್ತಾರಲ್ಲಮ್ಮ.
ಇಟ್ಕೋ ಇದ್ನಿ ನಿಜಾದ ಇಟ್ಕೋ ಅವ್ರ ಪಾಡು ಏನಾರ ಅಲ್ಲಿ ಕೋಳಿ ಒಪ್ಪಿಸ್ಕೊ ಬಾ ಯಾರಿದು ಇಳ್ಕೊ ಇಳ್ಕೊ ಅಮ್ಮ 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 ಏನು ಮಾಡಮ್ಮ ಇಲ್ಲಿ ಇಲ್ಲಿ ಕೇಳಬಾರ್ದು ಅದು ಚುಚ್ಚುತ್ತೆ. ಪೂಜೆ ಮಾಡಿಕೊಂಡು ಊಟ ಎಲ್ಲ ತಿನ್ಕೊಂಡಲ್ಲೇ ಬಂದ್ವಿ. ಲಾಸ್ಟಿಗೆ ನಮ್ಮ ಫ್ರೆಂಡು ತೋಟಕ್ಕೆ ಬಂದ್ವಿ. ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.